ಅಸಲಿಗೆ ವರ್ಟಿಕಲ್ ಲಿಫ್ಟ್ ರೈಲ್ವೆ ಬ್ರಿಡ್ಜ್ ಎಂದರೆ ಏನು? ಇದು ಯಾಕೆ ಮತ್ತು ಯಾವ ಕಾರಣಕ್ಕೆ ಕಟ್ಟಲಾಗಿದೆ? ಇದರ ಉದ್ದೇಶವಾದರೂ ಏನು? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SMV ಚಾನಲ್ ಕ್ರಿಯೇಷನ್ಸ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತಂದಿರೋ ವಿಚಾರ ಭಾರತದ ಮೊಟ್ಟ ಮೊದಲ ವರ್ಟಿಕಲ್ ಲಿಫ್ಟ್ ರೈಲ್ವೆ ಬ್ರಿಡ್ಜ್ ಬಗ್ಗೆ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಹಲವು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ನಾವು ಪ್ರಯತ್ನಿಸುತ್ತೇವೆ. 2025ರ ಏಪ್ರಿಲ್ 6ರಂದು ಭಾರತದ ಪ್ರಧಾನಮಂತ್ರಿಗಳಾಗಿರುವ ನರೇಂದ್ರ ಮೋದಿ ಅವರಿಂದ ವರ್ಟಿಕಲ್ ಲಿಫ್ಟ್ ರೈಲ್ವೆ ಬ್ರಿಡ್ಜ್ ಅನ್ನು ಉದ್ಘಾಟನೆ ಮಾಡಲಾಯಿತು. ಇದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಸುಮಾರು 535 ಕೋಟಿಯ ವೆಚ್ಚದಲ್ಲಿ ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಇದು ರಾಮೇಶ್ವರಮಿಗೂ ಮತ್ತು ಐಲ್ಯಾಂಡಿಗೂ ಒಂದು ದಾರಿ ಕಲ್ಪಿಸಿಕೊಳ್ಳುವ ಮಾರ್ಗವಾಗಿರುತ್ತದೆ. ಐಲ್ಯಾಂಡ್ ಎಂದರೆ ಅಂಡಮಾನ ನಿಕೋಬಾರ್ ಮತ್ತು ಲಕ್ಷದ್ವೀಪ್ ಎನ್ನುವ ಐಲ್ಯಾಂಡ್ಗಳಿಗೆ. ಈ ಬ್ರಿಡ್ಜ್ ಅನ್ನು ಕೂಡ ಪಾಂಬನ್ ಬ್ರಿಡ್ಜ್ ಅಥವಾ ಪಾಂಬನ್ ರೈಲ್ವೆ ಸಿ ಬ್ರಿಡ್ಜ್ ಅಂತ ಕೂಡ ಕರೆಯಲಾಗುತ್ತದೆ. ಇದರ ಇತಿಹಾಸದ ಕರೆ ಬಂದರೆ 1914ರ ಫೆಬ್ರವರಿಯಂದು ಆಗಿನ ಕಾಲದಲ್ಲಿ ಬ್ರಿಟಿಷ್ ಇಂಜಿನಿಯರ್ಸ್ ಗಳಿಂದ ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. 1914ರಿಂದ 1988ರವರೆಗೆ ರಾಮೇಶ್ವರಮಿಗೂ ಐಲ್ಯಾಂಡಿಗೂ ರೋಡ್ ಬ್ರಿಡ್ಜ್ ಬರೋಕ್ಕಿಂತ ಮುಂಚೆ ದಾರಿ ಕಲ್ಪಿಸಿಕೊಳ್ಳುವ ಒಂದೇ ಮಾರ್ಗ ಇದಾಗಿತ್ತು. ಈ ಬ್ರಿಡ್ಜ್ ಕಟ್ಟುವ ಮುಖ್ಯ ಉದ್ದೇಶ ಟ್ರೇಡ್ ಮತ್ತು ಕನೆಕ್ಟಿವಿಟಿಗೂ ದಾರಿ ಕಲ್ಪಿಸಿಕೊಳ್ಳುವ ಮಾರ್ಗ ಇದಾಗಿತ್ತು. ಉದಾಹರಣೆಗೆ ಅಂದರೆ ಫ್ಲೈಓವರ್ಗಳು, ಗಾಡಿಗಳು ಮೇಲೂ ಹೋಗುತ್ತೆ ಕೆಳಗೂ ಹೋಗುತ್ತೆ. ಆದರೆ ಇದು ಮ್ಯಾನ್ಯುವಲ್ ಆಗಿ ಆಪರೇಟ್ ಆಗ್ತಿತ್ತು. ಅಂದರೆ ಒಂಥರ ರೋಲಿಂಗ್ ಲಿಫ್ಟ್ ಬ್ರಿಡ್ಜ್ ತರ ಮನುಷ್ಯನೇ ಕಾರ್ಯನಿರ್ವಹಿಸುತ್ತಿದ್ದರು. ಯಾವುದೇ ಮಿಷಿನ್ಗಳಿರಲಿಲ್ಲ. ಇಲ್ಲಿ ಟ್ರೈನ್ ಅನ್ನು ಬರೆದಿರುವ ಸಮಯದಲ್ಲಿ ರೈಲ್ವೆ ಟ್ರ್ಯಾಕ್ ಗಳನ್ನು ಲಿಫ್ಟ್ ಮುಖಾಂತರ ಲಿಫ್ಟ್ ಮಾಡಿ ದೋಣಿಗಳು ಹೋಗೋದಕ್ಕೆ ಜಾಗ ಮಾಡಿಕೊಳ್ಳುತ್ತದೆ. ಆದರೆ ಇದು ರೈಲ್ವೆ ಟ್ರಾಫಿಕ್ ಮತ್ತು ಸೇಫ್ಟಿ ಕನ್ಸರ್ನ್ಸ್ ಇಂದ ಇದನ್ನು ಮುಚ್ಚಲಾಗಿತ್ತು. ಈಗ ಅದೇ ಜಾಗದಲ್ಲಿ ಈ ಹೊಸ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಈ ಹೊಸ ಬ್ರಿಡ್ಜಿನ ಉಪಯೋಗಗಳಾದರೂ ಏನೆಂದರೆ ಇದು 2.1 ಮೀಟರ್ಸ್ ಅಗಲ ಮತ್ತು ಸಮುದ್ರ ಭಾಗದಿಂದ 4.8 ಮೀಟರ್ ಅಬೌವ್ ದ ಸೀ ಲೆವೆಲ್ ಉದ್ದವಾಗಿ ಕಟ್ಟಲಾಗಿತ್ತು. ಇದು ಸ್ಟೈನ್ಲೆಸ್ ಸ್ಟೀಲ್ ವೆಲ್ಡರ್ ಜಾಯಿಂಟ್ಸ್ ಮತ್ತೆ ಪ್ರೊಟೆಕ್ಟಿವ್ ಪಾಯಿಂಟ್ ಇಂದ ಕಟ್ಟಲಾಗಿದೆ. ಯಾಕಂದರೆ ಸುನಾಮಿ ಬಂದರೆ ಅಥವಾ ಫ್ಲಡ್ ಏನಾದರೂ ಬಂದರೆ ಇದನ್ನು ತಡೆಯುವುದಕ್ಕೆ ಸೇಫ್ಟಿ ಕನ್ಸರ್ನ್ಸ್ ದೃಷ್ಟಿಯಿಂದ ಕಟ್ಟಲಾಗಿದೆ. ಈ ಬ್ರಿಡ್ಜ್ ಅನ್ನು ಕಟ್ಟಲು IIT ಮದ್ರಾಸ್ ಮತ್ತು IIT ಬಾಂಬೆಯಲ್ಲಿರುವ ಎಕ್ಸ್ಪರ್ಟ್ಸ್ ಗಳಿಂದ ಯುರೋಪಿಯನ್ ಮತ್ತು ಇಂಡಿಯನ್ ಡಿಸೈನ್ ಕೋಡ್ ಗಳಿಂದ ಈ ರೈಲ್ವೆ ಬ್ರಿಡ್ಜಿನ ಡಿಸೈನ್ ಅನ್ನು ಸಿದ್ಧಪಡಿಸಲಾಯಿತು. ಮತ್ತು ಈ ಬ್ರಿಡ್ಜ್ ಅನ್ನು ಕಟ್ಟಲು ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಎಂಬ ಕನ್ಸ್ಟ್ರಕ್ಷನ್ ಕಂಪನಿಗೆ ಕಾಂಟ್ರಾಕ್ಟ್ ಅನ್ನು ನೀಡಲಾಗಿತ್ತು. ಇದು ಇಂಡಿಯನ್ ಇಂಜಿನಿಯರಿಂಗ್ ಹಿಸ್ಟರಿನಲ್ಲಿ ಒಂದು ದಾಖಲೆಯಾಗಿ ಉಳಿಯುತ್ತದೆ. ಗೌರ್ಮೆಂಟ್ ಆಫ್ ಇಂಡಿಯಾದಿಂದ 2022ರ ಡಿಸೆಂಬರ್ನಲ್ಲಿ ಹಳೆ ಬ್ರಿಡ್ಜಿನಲ್ಲಿ ನಡೆಯುತ್ತಿದ್ದ ಟ್ರಾನ್ಸ್ಪೋರ್ಟೇಷನ್ ಅನ್ನು ಪರ್ಮನೆಂಟ್ ಆಗಿ ನಿಷೇಧಿಸಲಾಯಿತು. ಇದಾಗಿತ್ತು ಇತಿಹಾಸದ ಒಂದು ಚಿಕ್ಕ ಪುಟ್ಟ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ತಿಳ್ಕೊತೀನಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಟು SMV ಚಾನಲ್ ಕ್ರಿಯೇಷನ್ಸ್. ಧನ್ಯವಾದಗಳು.